ಅಗತ್ಯ ದಾಖಲೆಗಳೊಂದಿಗೆ ಭೂ ಮಂಜೂರಾತಿಗೆ ಪ್ರಸ್ತಾವನೆ ಸಲ್ಲಿಸಲು ಕೆಪಿಎನಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಸೂಚಿಸಿದರು. ಅದರಂತೆ ಗ್ರಾಮ ಪಂಚಾಯಿತಿಯಿಂದ 5/9/2024 ಗ್ರಾಮ ಸಭೆ ನಡೆಸಿ ಫಲಾನುಭವಿಗಳನ್ನು ಆಯ್ಕೆ ಮಾಡಿ 19/9/2024 ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ಪಡೆದು ದಿನಾಂಕ 23/9/2024 ಪ್ರಸ್ತಾವನೆ ಸಲ್ಲಿಸಲಾಗಿದೆ. ನಂತರ ತಾವುಗಳು ಭೂಮಾಪಕರಿಂದ ಸರ್ಕಾರಿ ಜಮೀನು ಸರ್ವೆ ಮಾಡಿಸಿ ಜಮೀನಿನ ಸ್ವಾಧೀನತೆ ವಾಸ್ತವ ಸ್ಥಿತಿಗತಿಯ ವರದಿ ಪಡೆದುಕೊಂಡು ಭೂ ಮಂಜೂರಾತಿಗೆ ಮುಂದಿನ ಅಗತ್ಯ ಕ್ರಮ ಕೈಗೊಳ್ಳಲು ನಿರೀಕ್ಷಿಸುತ್ತಾ, ಆದರೆ ತಾವು ಗ್ರಾಮದಲ್ಲಿರುವ ಕೇಸ್ ಇದ್ರೂ ಕೂಡ ನಾನು ನಿಂದ್ರಿಸಕ್ಕೆ ಬರಲ್ಲ, ಅಲ್ಲಿ ಹೋಗಲೇಬೇಕು. ನಾನು ಹರಿಹರದ ಕೋರ್ಟ್ ಅಂತ ಇಲ್ಲೇ ಹರಿಹರದಾಗ ಇರೋದು ಎವಿಡೆನ್ಸ್ JMFC ಕೋರ್ಟ್ನಾಗ